ಹಾಯ್ ಎಲ್ರಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ತುಂಬ ಜನ ಕೇಳ್ತಾ ಇದ್ರಿ ರಾಮಾಯಣ ಸಿನಿಮಾದ ಟ್ರೈಲರ್ ಬಿಟ್ಟಿದ್ದಾರೆ, ಏನಕ್ಕೆ ಅದ್ರ ಬಗ್ಗೆ ಮಾತಾಡಿಲ್ಲ ಅಂತ. ಖಂಡಿತವಾಗ್ಲೂ ಮಾತಾಡ್ತೀನಿ ಆ್ಯಂಡ್ ಏನು ಕತೆ ಏನು ವಿಚಾರ ತಿಳಿಸ್ತೀನಿ ನನಗೇನು ಅನ್ನಿಸ್ತು ಅಂತ. ಸೊ ತಡ ಮಾಡೋಕ್ಕೋಗಲ್ಲ, ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ರಾಮಾಯಣ ಸಿನಿಮಾದ ಕೊನೆ ವಿಡಿಯೋ ಐ ಥಿಂಕ್ ನಾನು ಒಂದು 3 ವರ್ಷದ ಹಿಂದೆ ಮಾಡಿದ್ದೆ ನಾನು. ಮತ್ತೆ ಇದನ್ನ ಕೈಗೆ ಎತ್ಕೊಂಡಿದ್ದಾರೆ ಸಿನಿಮಾ ಅಂತ. ಸೊ ಕಾರಣಾಂತರಗಳಿಂದ ಸ್ಟಾಪ್ ಆಗಿತ್ತು ಸಿನಿಮಾ, ಮತ್ತೆ ಶೂಟ್ ಮಾಡಿ 2 ವರ್ಷಗಳಲ್ಲಿ ಕಂಪ್ಲೀಟ್ ಆಗಿದೆ ಸಿನಿಮಾ. ಸೊ ಸಿನಿಮಾದ ಮೇನ್ ಆಗಿ ಹೇಳಬೇಕು ಅಂದರೆ ವಿನಯ್ ರಾಜ್ಕುಮಾರ್ ಅವರು, ಮೇಘಾ ಶೆಟ್ಟಿ ಅವರು, ಲೂಸ್ ಮಾದ ಯೋಗೀಶ್ ಅವರು, ಮತ್ತು ಅಚ್ಯುತ್ ಸರ್ ಮತ್ತು ದೇಶಪಾಂಡೆ ಸರ್. ಸೊ ಇದು ಮೇನ್ ತಾರಾ ಬಳಗ. ಆ್ಯಂಡ್ ಜೊತೆಗೆ ಸ್ಪೆಷಲ್ ಆಗಿ ಇದರಲ್ಲಿ ಅರುಣ್ ಸಾಗರ್ ಅವರು ಕೂಡ ಒಂದು ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಸಿನಿಮಾದ ಹೆಸರು ಆಲ್ಮೋಸ್ಟ್ ಹೇಳ್ದಾಗೇ ರಾಮಾಯಣ ಅಂದರೆ ಒಂದು ಗ್ರಾಮದಲ್ಲಿ ನಡೆಯುವಂಥ ಘಟನೆ, ರಾಜಕೀಯ ಮತ್ತು ಅಲ್ಲಿ ನಡೆಯುವಂಥ ಕೆಲವೊಂದು ಘಟನೆಗಳು. ಸೊ ಇದರಲ್ಲಿ ವಿನಯ್ ಅವರು ಒಂದು ಅದ್ಭುತವಾದಂಥ ರೋಲ್ ಮಾಡಿದ್ದಾರೆ. ಆ್ಯಂಡ್ ತುಂಬಾ ಒಂದು ಡಿಫ್ರೆಂಟ್ ಆದಂಥ ಕ್ಯಾರೆಕ್ಟರು. ಈ ಒಂದು ಕ್ಯಾರೆಕ್ಟರೈಸೇಷನ್ ಏನಿದೆ ಒಂದು ಸಿನಿಮಾಗಳಿಗೆ ಹಿಟ್ ಕೊಡುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಸೊ ಈ ಒಂದು ಕ್ಯಾರೆಕ್ಟರೈಸೇಷನ್ ವಿನಯ್ ಅವ್ರದ್ದು ಕೂಡ ಅಷ್ಟೇ ಅದ್ಭುತವಾಗಿದೆ. ಆ್ಯಂಡ್ ರಾಮಾಯಣದ ಒಂದು ಓವರಾಲ್ ಒಂದು ನೋಡೋದಾಯಿತು ಅಂತಂದರೆ ಒಂದು ಗ್ರಾಮದಲ್ಲಿ ನಡೆಯುವಂಥ ಒಂದು ಕೆಲವೊಂದು ಘಟನೆಗಳನ್ನು ಅದರ ಒಂದು ಆಧಾರದ ಮೇಲೆ ಮಾಡಿರುವಂಥ ಸಿನಿಮಾ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಒಂದು ಹೇಳೋದೇನೆಂದರೆ ಕ್ಯಾರೆಕ್ಟರ್ಸ್ಗಳು ಸಿನಿಮಾದಲ್ಲಿ ಏನಿರುತ್ತೆ ಬರೀ ಸಿನಿಮಾದಲ್ಲಿ ಅಷ್ಟೇ ಅಲ್ಲದೆ ಸೊ ಮನಸ್ಸಲ್ಲೂ ಕೂಡ ಉಳ್ಕೋಬೇಕು. ಯಾಕೆಂದರೆ ಸಿನಿಮಾ ಅಂದ್ರೆ ಹಾಗೆ, ಸಿನಿಮಾ ನಾವು ನೋಡಿ ಎದ್ದು ಬರ್ತಿರುವಾಗ ಅಲ್ಲಿ ಸಿನಿಮಾದ ಒಳಗಡೆ ಇರುವಂಥ ಕ್ಯಾರೆಕ್ಟರ್ಸ್ಗಳಲ್ಲಿ ನಮ್ಗೆ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಇಷ್ಟ ಆಯಿತು ಅಂತಂದರೆ ನಾವು ಫೀಲ್ ಮಾಡೇ ಮಾಡ್ತೀವಿ. ಎಲ್ರಿಗೂ ಫೀಲ್ ಆಗಿರುತ್ತಿದ್ದು, ಆ ಕ್ಯಾರೆಕ್ಟರ್ ನಾನೇ, ನನ್ನ ಲೈಫಲ್ಲಿ ನಾನು ಹಿಂಗೆ ಇರೋದು ಅನ್ನೋದು ಎಷ್ಟೋ ಜನಕ್ಕೆ ಫೀಲ್ ಆಗಿರುತ್ತೆ. ಸೊ ಆ ರೀತಿ ಫೀಲ್ ಆಯಿತು ಅಂದರೆ ಸಿನಿಮಾ ಸಕ್ಸಸ್ ಆದಾಗೇ. ಸೊ ಆ ರೀತಿಯಾದಂಥ ಒಂದು ಫೀಲಿಂಗ್ಸ್ಗಳು ಸಿನಿಮಾ ನೋಡಾದ್ಮೇಲೆ ಭಾವನೆಗಳು ಬರಬೇಕು. ಸೊ ನಾನು ಈ ಕ್ಯಾರೆಕ್ಟರ್ ಥರ ನನ್ನ ಲೈಫಲ್ಲಿ ನಾನು ಹಿಂಗೆ ಇರೋದು, ಸೊ ಈ ರೀತಿಯಾದಂಥ ಫೀಲ್ಸ್ ಎಲ್ಲ ಬರುತ್ತೆ. ಸೊ ಈ ರೀತಿ ಫೀಲ್ ಬಂತು ಅಂದರೆ ಸಿನಿಮಾ ಆಡಿಯನ್ಸ್ಗಳ ಮನ ಮುಟ್ಟಿದೆ ಅಂತ. ಸೊ ಈ ರಾಮಾಯಣ ಸಿನಿಮಾದಲ್ಲಿ ಮೇನಾಗಿ ಹೇಳಬೇಕು ಅಂದರೆ ಒಂದು ಹಳ್ಳಿ ಸೊಗಡು ಆ್ಯಂಡ್ ವಿನಯ್ ಅವರ ಒಂದು ಕಾಸ್ಟ್ಯೂಮ್ ಆಗಿರ್ಬೋದು, ಅವ್ರದ್ದು ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಸೊ ಒಂದು ವಿಭಿನ್ನವಾಗಿದೆ. ಲೈಕ್ ಹೀರೋ ಅಂದ ತಕ್ಷಣ ಒಂದು ಟಿಪ್ ಟಾಪ್ ಆಗಿ ರೆಡಿ ಆಗಿಬಿಟ್ಟು ಬರೋದಲ್ಲ, ಬಟ್ ಆ ಒಂದು ಸಿನಿಮಾ ಕತೆಗೆ ಬೇಕಾದಂಥ ಒಂದು ಕ್ಯಾರೆಕ್ಟರೈಸೇಷನ್ ಮಾಡಿಕೊಂಡು ಆ ಸಿನಿಮಾ ಕತೆಗೆ ಹೀರೋ ಆಗೋದೇನಿದೆ, ಕತೆ ಮೊದಲೇ ಹೀರೋ. ಸೊ ಆ ಕ್ಯಾರೆಕ್ಟರೈಸೇಷನ್ ಒಳಗಡೆ ಹೋಗಿ ಆ ಒಂದು ಸಿನಿಮಾನ ಹಿಟ್ ಮಾಡೋದೇನಿದೆ, ಸೊ ಅದು ಕಂಪ್ಲೀಟ್ಲಿ ಹೀರೋ ಆಗ್ತಾರೆ. ಸೊ ಸಿನಿಮಾದ ಹೀರೋಗಳು ಹೀರೋ ಅಲ್ಲ, ಸೊ ಕತೆ ಹೀರೋ ಆಗಬೇಕು ಅನ್ನೋವಂಥದ್ದು ನಾನು ತುಂಬ ಸಲ ಹೇಳ್ತಾ ಇರ್ತೀನಿ. ಸೊ ಅದೇ ರೀತಿಯಲ್ಲಿ ಈ ಸಿನಿಮಾ ಕತೆ ಖಂಡಿತವಾಗ್ಲೂ ಹೀರೋ ಆಗುತ್ತೆ. ಆ್ಯಂಡ್ ಕ್ಯಾರೆಕ್ಟರೈಸೇಷನ್ಸ್ಗಳು ತುಂಬ ಚೆನ್ನಾಗಿವೆ, ಒಂದಕ್ಕಿಂತ ವಿಭಿನ್ನವಾದಂಥ ಕ್ಯಾರೆಕ್ಟರ್ಸ್ಗಳಿದೆ. ಆ್ಯಂಡ್ ಡಿಫ್ರೆಂಟ್ ಶೇಡ್ ಆಫ್ ಒಂದು ವಿಜುವಲ್ಸ್ ಆಗಿರ್ಬೋದು ಆ್ಯಂಡ್ ಆಡಿಯನ್ಸ್ಗಳನ್ನು ಕೂರಿಸುವಂಥ ಒಂದು ಕೆಪಾಸಿಟಿ ಒಂದು ರಾಮಾಯಣ ಸಿನಿಮಾಗಿದೆ. ಆ್ಯಂಡ್ ಒಂದು ಟ್ರೈಲರ್ ಕಟ್ಟಲ್ಲೇ ಒಂದು ಜನರನ್ನು ಇನ್ವೈಟ್ ಮಾಡೋ ಹಾಗೆ ಒಂದು ಅದ್ಭುತವಾದಂಥ ಒಂದು ಟ್ರೈಲರ್ ಕಟ್ಟನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮ್ಯೂಸಿಕ್ ಬಗ್ಗೆ, ಸಾಂಗ್ಸ್ ಬಗ್ಗೆ ಎಲ್ರಿಗೂ ಏನು ಹೇಳಬೇಕಾಗಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಕೂಡ ರೀಲ್ಸಲ್ಲಿ, ಶಾರ್ಟ್ಸಲ್ಲೂ ಕೂಡ ತುಂಬಾ ಒಂದು ಪಾಪ್ಯುಲಾರಿಟಿ ಆದಂಥ ಎಲ್ಲರೂ ಕೂಡ ಒಂದು ಶಾರ್ಟ್ಸು ಮತ್ತು ರೀಲ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಪಾಪ್ಯುಲಾರಿಟಿ ಆಲ್ರೆಡಿ ಸಾಂಗ್ಸ್ಗಳಿಗೆ, ರಾಮಾಯಣ ಸಾಂಗ್ಸ್ಗಳಿಗೆ ಎಲ್ಲಕ್ಕೂ ಕೂಡ ಇದೆ. ಆ್ಯಂಡ್ ಫೈನಲ್ ಆಗಿ ಹೇಳೋದೇನು ಅಂತಂದರೆ ರಾಮಾಯಣ ಇದೇ ಒಂದು ತಿಂಗಳು 3ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ಅಂತ ಬಂದಾಗ ಬಹುಶಃ ಎಲ್ರಿಗೂ ಕೂಡ ಒಂದು ಅನಿಸುತ್ತೆ, ಕೆಲವೊಬ್ಬರಿಗೆ ಡೇಟ್ನ ಇನ್ನೂ ತಲೆಯಲ್ಲಿ ಹೋಗಿಲ್ಲ ಅಂತ. ಖಂಡಿತ ಡೇಟ್ ಕೆಲವೊಬ್ರಿಗೆ ಇನ್ನೂ ಕೂಡ ತಲೆಯಲ್ಲಿ ಹೋಗಿಲ್ಲ. ಸೊ ಜುಲೈಯಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಇನ್ನು ಎಷ್ಟೋ ಜನಕ್ಕೆ ತಲೆಯಲ್ಲಿ ಹೋಗಿಲ್ಲ. ಸೊ ಸಿನಿಮಾ ಆಡಿಯನ್ಸ್ಗಳಿಗೆ ಗೊತ್ತಾಗ್ಬಿಡುತ್ತೆ, ಬಟ್ ನಾನ್ ಸಿನಿಮಾ ಆಡಿಯನ್ಸ್ಗಳೇನಿರ್ತಾರೆ ಅವ್ರಿಗೆ ಸ್ವಲ್ಪ ರೀಚ್ ಆಗಬೇಕು ಅಂತ ನನಗೆ ಅನ್ನಿಸ್ತು. ಸೊ ನೋಡೋಣ, ಸಿನಿಮಾ ಚೆನ್ನಾಗಿತ್ತು ಅಂದರೆ ಮೌತ್ ಟು ಮೌತ್ ಪಬ್ಲಿಸಿಟಿ ಮುಂದೆ ಯಾವುದೂ ಇಲ್ಲ. ಸೊ ಏನೇ ಪಬ್ಲಿಸಿಟಿ ಮಾಡ್ತೀವಿ, ನಾವು ಏನೇ ಇವೆಂಟ್ಸ್ಗಳು ಮಾಡ್ತೀವಿ ಅಂದರೂ ಕೂಡ ಪಬ್ಲಿಕ್ ಬಂದು ಸಿನಿಮಾ ನೋಡಿ ಆ ಪಬ್ಲಿಕ್ ಇನ್ನೂ 4-5 ಜನಕ್ಕೆ ಹೇಳೋದು ಇದೆಯಲ್ಲ, ಅದ್ರ ಮುಂದೆ ಇರುವಂಥ ಪಬ್ಲಿಸಿಟಿ ಇನ್ನು ಯಾವ ಪಬ್ಲಿಸಿಟಿನೂ ಇಲ್ಲ. ಸೊ ಝೀರೋ ಒಂದು ಕಾಸ್ಟಲ್ಲಿ ಪಬ್ಲಿಸಿಟಿ ಅಂತಲೇ ಹೇಳ್ಬೋದು. ಸಿನಿಮಾ ಚೆನ್ನಾಗಿತ್ತು ಅಂದರೆ ಆಲ್ಮೋಸ್ಟ್ ಥಿಯೇಟ್ರಿಗೆ ಎಲ್ಲರೂ ಕೂಡ ಬರ್ತಾರೆ. ಸೊ ಈ ಸಿನಿಮಾ ಕೂಡ ಅತ್ಯದ್ಭುತವಾಗಿ ಮೂಡ್ ಬಂದಿದೆ. ಸೊ ಟ್ರೈಲರೇ ಹೇಳ್ತಾ ಇದೆ. ಸೊ ಇನ್ನೇನು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋದಂತೆ ಬಾಕಿ, ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ವೇಟಿಂಗ್ ಫಾರ್ ರಾಮಾಯಣ ಸಿನಿಮಾ. ಸೊ ಇದಿಷ್ಟು ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ. ಸೊ ಆದಷ್ಟು ಬೇಗ ಒಂದು ಥಿಯೇಟ್ರಿಗೆ ಹೋಗಿ ನೋಡುವಂಥ ಕುತೂಹಲದಲ್ಲಿ ನಾನಿದ್ದೀನಿ. ಆ್ಯಂಡ್ ನೀವು ಕೂಡ ಕಾಯ್ತಾ ಇದ್ದೀರಾ ಏನು ಕತೆ ಏನು ವಿಚಾರ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.